ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ಶ್ರೀಗಂಧದ ಗುಡಿ ಕನ್ನಡ ಸೀರಿಯಲ್ನ ಇವತ್ತಿನ ಸಂಚಿಕೆ ಏನಾಯಿತು ಅಂತ ನೋಡೋಣ. ಸಂಚಿಕೆ 118 ಇದು. ಹಿಂದಿನ ಸಂಚಿಕೆಯಲ್ಲಿ ನೀವೆಲ್ಲರೂ ನೋಡೇ ಇರ್ತೀರ. ದೇವದಾಸ್ ಥರ ಆಗಿಬಿಟ್ಟಿರ್ತಾನೆ ಮುತ್ತು. ಭಾರತಿದು ಎಂಗೇಜ್ಮೆಂಟ್ ಎಲ್ಲ ನೋಡ್ಕೊಂಡು ಬಂದಿರ್ತಾನಲ್ವ, ತುಂಬ ಫೀಲ್ ಆಗಿರ್ತಾನೆ. ಮೂಡೇ ಇರಲ್ಲ ಅವನಿಗೆ, ಊಟ ಮಾಡೋದಕ್ಕೂ ಊಟನೂ ಹಾಗೆ ಬಿಟ್ಟು ಬಂದುಬಿಟ್ಟಿರ್ತಾನೆ. ಇಲ್ಲಿ ಹಿಂದೆ ಕುತ್ಕೊಂಡು ಕುಡಿಸ್ತಾ ಇರ್ತಾನೆ ಹರಿ. ಅವನ ಮನಸ್ಸು ಹಗುರ ಆಗುತ್ತೆ, ಎಲ್ಲ ಶೇರ್ ಮಾಡ್ಕೊತಾ ಇರ್ತಾನೆ. ಅಲ್ಲಿಗೆ ಮುಗಿಸಿರ್ತಾರೆ. ಅದೇ ಕಂಟಿನ್ಯೂ ಆಗುತ್ತೆ ಈ ಸಂಚಿಕೆಯಲ್ಲಿ. ನನಗೇನೋ ಕಮ್ಮಿ ಆಗಿದೆ, ಭಾರತಿ ಯಾಕೋ ನನಗೆ ಬೇಡ ಅಂತ ಅಂದ್ಲು ಅಂತ ಫೀಲ್ ಆಗಿ ಹರಿ ಹತ್ರ ಕೇಳ್ಕೊತಾ ಇರ್ತಾನೆ. ನಾನು ಚೆನ್ನಾಗಿಲ್ವೇನೋ, ಎಷ್ಟು ಚೆನ್ನಾಗಿದ್ದೀನಿ ಹಾಗೆ ಹೀಗೆ ಅಂತ ಅಂದ್ಕೊತಾ ಇರ್ತಾನೆ. ಅಷ್ಟೊತ್ತಿಗೆ ಎಲ್ಲರೂ ಬರ್ತಾರೆ. ಚಂದನ, ಬಾಮ್ಮ ಇಲ್ಲಿ ಬಾ, ನೀನು ನಮ್ಮ ಮನೆಗೆ ಮಹಾಲಕ್ಷ್ಮಿ ಕಣಮ್ಮ ಅಂತ ಹೇಳ್ತಾ ಇರ್ತಾನೆ. ಹರಿ, ನೀನು ಒಂದು ಒಳ್ಳೆ ಕೆಲಸ ಮಾಡಿದೀಯ ಅಂದರೆ ಇದೇ ಕಣೋ, ಇವಳನ್ನ ನಮ್ಮ ಮನೆಗೆ ಕರ್ಕೊಂಬಂದಿದೀಯ ಅಂತ ಹೊಗಳ್ತಾನೆ ಹರಿಗೆ ತುಂಬ ಖುಷಿಯಾಗುತ್ತೆ. ಹಾಗೆ ಹರಿ ಅನ್ಕೊತಾ ಇರ್ತಾನೆ, ಎಲ್ಲ ಕೆಲಸ ನಾನು ಮಾಡಿರೋದು, ನನ್ನನ್ನು ಹೊಗಳೋ ಬಿಟ್ಟು ಇನ್ನು ಚಂದನ ಅವ್ರನ್ನೇ ಹೊಗಳ್ತಾ ಇರ್ತಾನೆ ಅಂತ ಅನ್ಕೊತಾ ಇರ್ತಾನೆ. ಅಷ್ಟರಲ್ಲಿ ಕಂಠಿ ಬಂದು, ಬಾರೋ ನೀನು ಏನು ಮಾಡ್ತಾ ಇದೀಯ, ನೀನು ಹಾಳಾಗೋದಲ್ಲದೆ, ನೀನು ಹಾಳಾಗಿರೋದಲ್ಲದೆ ನಮ್ಮಣ್ಣನೂ ಹಾಳು ಮಾಡ್ತಾ ಇದೀಯಾ ಅಂತ ಹೇಳಿ ಬೈದು ಈ ಕಡೆ ಕರ್ಕೊಂಬರ್ತಾನೆ. ಅಯ್ಯೋ ಕಂಠಿ, ಅವನಿಗೆ ಯಾಕೋ ಬೈತಾ ಇದೀಯಾ, ಅವನೇನು ಮಾಡ್ದ ತಪ್ಪು, ಅವ್ನು ಕರೆಕ್ಟಾಗೇ ಮಾಡಿದ್ದಾನೆ, ಇರೋ ನನ್ನ ಮನಸ್ಸು ಇವತ್ತಿಗೆ ಎಷ್ಟು ಹಗುರ ಆಗ್ತಾಯಿದೆ ಗೊತ್ತಾ ಅಂತ ಹೇಳ್ತಾನೆ. ಈ ಕಡೆ ಕರ್ಕೊಂಬಂದು ಕಂಠಿಗೆ ಎಲ್ಲ ಸತ್ಯನ ಹೇಳ್ತಾನೆ ಹರಿ. ಇಲ್ಲ ಕಣೋ, ಇದು ಅಪ್ಪನ ಬಾಟಲಲ್ಲಿ ಇರೋದೆಲ್ಲ ಚೆಲ್ಬಿಟ್ಟು ಅದರಲ್ಲಿ ನೀರು ಹಾಕಿದ್ದೀನಿ ಅಂತ ಹೇಳ್ತಾನೆ. ಸತ್ವಾಗ್ಲಪ್ಪ, ಬೇಕಿದ್ದರೆ ಕುಡಿದು ನೋಡಿ ಅಂತ ಅಂದಾಗ ಇಬ್ರಿಗೂ ಸ್ವಲ್ಪ ಕುಡಿದು ತೋರಿಸ್ತಾನೆ. ಹೌದು, ಇದು ನೀರಲ್ವಾ, ಮತ್ತು ಅಣ್ಣಂಗೆ ಹೇಗೆ ಇದು ವರ್ಕ್ ಆಗ್ತಾಯಿದೆ, ಯಾಕೆ ಅವನು ಕುಡ್ದವ್ರ ಥರ ಆಡ್ತಾ ಇರೋದು, ಏನು ನಿಜ ಹೇಳು, ನೀನು ಸುಳ್ಳು ಹೇಳ್ಬೇಡ, ಅಣ್ಣನ ಹಾಳು ಮಾಡಬೇಡ ಅಂತ ಜೋರಾಗಿ ಕಂಠಿ ಬೈತಾನೆ. ಇಲ್ಲ ಕಣೋ, ಅದು ಮನುಷ್ಯನ ಸೈಕಾಲಜಿ, ಅದು ಕುಡಿಯೋದು, ನೀರು ಕುಡಿದ್ರೂ ಇದು ಕುಡಿಯೋಣ ಸರಿ ಹೋಗುತ್ತೆ ಅಂತ ಹೇಳಿದ್ದೀನಲ್ಲ, ಅದು ನೀರಂತ ಅನಿಸಿದೆ. ಆಮೇಲೆ ಅವನ ಮನಸ್ಸಲ್ಲಿ ಸೈಕಾಲಜಿ ವರ್ಕ್ ಆಗಿದೆ ಅಷ್ಟೇ. ಇದು ಅವನಿಗೆ ನೀರು ಕುಡ್ದಿರೋ ಥರ ಕಿಕ್ ಏರಿದೆ ಅಷ್ಟೇ. ಇದು ಮನುಷ್ಯಂದು ಸಿಂಪಲ್ ಸೈಕಾಲಜಿ ಅಷ್ಟೇ ಇದು ಅಂತ ಹೇಳ್ತಾನೆ. ಅಷ್ಟೊತ್ತಿಗೆ ಮುತ್ತು ಕರೀತಾನೆ, ಬರ್ರೋ ಇಲ್ಲಿ ಏನು ಮಾಡ್ತಾ ಇದ್ದೀರಾ ಅಂತ ಅಂದಾಗ ಮೂವರು ಅಣ್ಣ ತಮ್ಮಂದರು ಕರೆದ್ಬಿಟ್ಟು ಎಲ್ಲರೂ ಒಬ್ರಿಗೊಬ್ರು ತಪ್ಕೋತಾರೆ. ನನಗೆ ಯಾವ ಭಾರತಿನೂ ಬೇಡ, ಯಾವುದು ಬೇಡ, ನೀವೇ ನನ್ನ ಪ್ರಪಂಚ, ಇದೇ ನನ್ನ ಮನೆಯೇ ನನಗೆ ಸ್ವರ್ಗ, ಹಂಗೆ ಹಿಂಗೆ ಅಂತ ಹೊಗಳ್ತಾನೆ. ಮೂವರು ಅಣ್ಣ ತಮ್ಮಂದರು ಮುತ್ತು ಹಿಡ್ಕೊಂಡು ತುಂಬ ಫೀಲ್ ಆಗ್ತಾರೆ. ಎಲ್ಲರೂ ಖುಷಿಯಾಗಿರ್ತಾರೆ. ಆಯಿತು ನಾನು ಮಲ್ಕೊತೀನಿ ಅಂತ ಹೇಳಿ ಹೋಗ್ತಾನೆ ಮುತ್ತು. ಅವನ್ನ ಕರ್ಕೊಂಡೋಗ್ತಾರೆ ಇವರಿಬ್ಬರು, ಕಂಠಿ ಮತ್ತು ಮಹಿ. ಆವಾಗ ಚಂದನಗೆ ಹೇಳ್ತಾನೆ ಹರಿ, ನೋಡಿ ನಮ್ಮಣ್ಣ ಎಷ್ಟು ಮುಗ್ಧ, ನೀರನ್ನೇ ಆಲ್ಕೋಹಾಲ್ ಅಂದ್ಕೊಂಡು ಕುಡಿದು ಮನಸ್ಸನ್ನು ಹಗುರು ಮಾಡ್ಕೊತಾ ಇದ್ದಾನೆ ಅಂತ ಹರಿ ಚಂದನ ಮುಂದೆ ಹೇಳ್ತಾ ಇರ್ತಾನೆ. ಹೌದೌದು ಅಂತ ಹೇಳ್ತಾ ಇರ್ತಾಳೆ. ಪಾಪ ಮುತ್ತು ಅಣ್ಣ ಅಂತ ಫೀಲ್ ಆಗ್ತಾರೆ ಇಬ್ಬರು. ನೆಕ್ಸ್ಟ್ ಸೀನ್ ಏನು ನಡೆಯುತ್ತೆ ಅಂತ ನೋಡ್ಕೊಂಬರೋಣ ಬನ್ನಿ. ಬೆಳಕು ಹರಿಯುತ್ತೆ, ಅಂಗಳ ಮುಂದೆ ಎಲ್ಲರೂ ಬಂದು ನಿಂತ್ಕೋತಾರೆ. ಬಿಸಿಲೇರಿರುತ್ತೆ. ಇವರೇನೋ ಇಷ್ಟೊಂದು ಸೌಂಡ್ ಮಾಡಿ ಸಾಂಗ್ ಆಗ್ತಾಯಿದ್ದಾರೆ, ಈ ಮನೆಗೆ ಅವ್ರ ಮನೆಗೆ ಈ ಹಾಡೇ ಸೂಟ್ ಆಗಲ್ಲ ಅಂತ ಮಹಿ ಮತ್ತು ಹರಿ ಎಲ್ಲರೂ ಮಾತಾಡ್ಕೋತಾ ಇರ್ತಾರೆ. ತುಂಬಾ ಬೇಜಾರಾಗಿರ್ತಾನೆ, ತುಂಬಾ ಸುಸ್ತು ಥರ ಕಾಣಿಸ್ತಾ ಇರ್ತಾನೆ. ಕೂತ್ಕೊಂಡಿರ್ತಾನೆ ಹೊರಗಡೆ ಮುತ್ತು, ಬೇಜಾರಾಗಿ ಆ ಸಾಂಗ್ ಕೇಳಿಕೊಂಡು. ಅಷ್ಟೊತ್ತಿಗೆ ಚಂದನ ಬರ್ತಾಳೆ. ಯಾಕಣ್ಣ ಇಷ್ಟೊಂದು ಡಲ್ಲಾಗಿ ಬೇಜಾರಾಗಿ ಸುಸ್ತಾಗಿದ್ದೀರಾ, ಈ ಹಾಡನ್ನು ಕೇಳ್ಕೊಂಡು ಯಾಕೆ ಕೂತಿದ್ದೀರಾ, ಬನ್ನಿ ಒಳಗಡೆ ಹೋಗೋಣ ಅಂತ ಕರೀತಾಳೆ. ಇಲ್ಲಮ್ಮ, ಹಾಗೆ ಸುಮ್ಮನೆ ಕೂತಿದ್ದೆ, ಹಾಡು ಚೆನ್ನಾಗಿತ್ತಲ್ಲ ಕೇಳಿಸ್ಕೊತಾ ಇದ್ದೆ ಅಂತ ಹೇಳ್ತಾನೆ. ಆಯಿತು, ನಾನು ಒಳಗಡೆ ಹೋಗಿ ರೆಡಿಯಾಗಿ ಬರ್ತೀನಿ, ನಾನಿವತ್ತು ಸೈಟಲ್ಲಿ ಕೆಲಸ ಜಾಸ್ತಿ ಇದೆ ಅಂತ ಹೇಳಿ ಬ್ಯಾಗ್ ತೊಗೊಂಡು ಹೊರಗಡೆ ಬರ್ತಾನೆ. ಇವರೆಲ್ಲ ಮಾತಾಡ್ಕೋತಾ ಇರ್ತಾರೆ. ಇವತ್ತು ಸಂಡೇ ಅಲ್ವಾ, ಸೈಟಲ್ಲಿ ಏನು ಕೆಲಸ ಇರುತ್ತೆ ಅಂತ ಹೇಳ್ತಾರೆ. ಅಷ್ಟೊತ್ತಿಗೆ ಅವರಪ್ಪ ನಟರಾಜ್ ಬರ್ತಾನೆ. ಮುತ್ತು ತಗೋ, ಎಣ್ಗಾಯಿ ಮಾಡೋ, ಇವತ್ತು ಸ್ಪೆಷಲ್ಲಾಗಿ ಊಟ ಮಾಡೋಣ, ಬದನೆಕಾಯಿ ತೊಗೊಂಬಂದಿದ್ದೀನಿ ಚಿಕ್ಕದಾಗಿ, ಎಣ್ಗಾಯಿ ಮಾಡು ಅಂತ ಹೇಳಿ ಕೊಡ್ತಾನೆ. ಇವತ್ತು ನಮ್ಮನೆ
ಕೊನೆ ಊಟ ಅಂತ ಹೇಳ್ತಾ ಇರ್ತಾನೆ. ಯಾಕೋ ಅಣ್ಣಗೆ ಇಷ್ಟು ಬೇಜಾರಾಗಿದೆ, ಮತ್ತೆ ನೀನು ಎಣ್ಗಾಯಿ ಮಾಡು ಅಂತ ಹೇಳ್ತೀಯಲ್ಲ ಅಂತ ಮುತ್ತು ಬೈತಾನೆ. ಹೌದು, ನನಗೆ ಈ ಮನೆಯಲ್ಲಿ ಕೊನೆ ಊಟ, ಇವತ್ತಿಂದ ನಾನು ಜೈಲಲ್ಲಿರ್ತೀನಿ ಅಂತ ಹೇಳ್ತಾನೆ. ಯಾಕೆ, ಏನಾಯಿತು ಅಂಕಲ್ ಅಂತ ಕೇಳ್ತಾಳೆ. ಹೌದು, ನಂದು ನಿನ್ನೆ ಎಣ್ಣೆ ಬಾಟ್ಲನ್ನ ಕದ್ಕೊಂಡು ಹೋಗಿದ್ದಾನೆ ಚಿದಂಬರನ, ಅವನ್ನ ತಲೆ ಕಡಿದು ಜೈಲಿಗೆ ಹೋಗ್ತೀನಿ ಅಷ್ಟೇ ಇವತ್ತು ಅಂತ ಹೇಳ್ತಾನೆ. ಅಯ್ಯೋ ಬಿಡಪ್ಪ, ಅಲ್ಲೇ ಎಲ್ಲಾದರೂ ಹಿಂದೆ ಬಿದ್ದಿರುತ್ತೆ, ಅದಕ್ಕೆ ಯಾಕೆ ಇಷ್ಟೊಂದು ಯೋಚನೆ ಮಾಡ್ತೀಯ ಅಂತ ಎಲ್ಲ ಮಕ್ಕಳು ಹೇಳ್ತಾರೆ. ಅಲ್ಲೇ ಆಯ್ತಾಯಿತು, ನೀನು ಹೋಗಿ ಅಲ್ಲಿ ಗಲಾಟೆ ಎಲ್ಲ ಮಾಡಬೇಡ, ಎಂಗೇಜ್ಮೆಂಟ್ ನಡೀತಾ ಇದೆ, ಬೇಡಪ್ಪ ಪ್ಲೀಸ್ ಅಂತ ಹೇಳ್ತಾರೆ ಎಲ್ಲರೂ. ಈ ಚಂದನ ನಾನೇ ಅಡುಗೆ ಮಾಡ್ತೀನಿ ಅಂತ ಎಲ್ಲ ಬದನೆಕಾಯಿನೂ ಇಸ್ಕೋತಾಳೆ. ಬಾ ಮೈ, ನಾವಿಬ್ಬರು ಮಾಡೋಣ, ಅಣ್ಣ ರೆಸ್ಟ್ ತೊಗೊಳ್ಳಿ ಅಂತ ಹೇಳ್ತಾಳೆ. ಬೇಡಮ್ಮ, ನಿಮಗಿದೆಲ್ಲ ಆಗಬರಲ್ಲ, ನಾನು ಮಾಡ್ತೀನಿ ಅಂದರೂ ಕೇಳಲ್ವಲ್ಲ ನೀವು ಅಂತ ಹೇಳ್ತಾನೆ ಮುತ್ತು. ಅದಕ್ಕೆ ಹರಿ, ಆಯ್ತು ಬಾರಣ, ಅವರೆಲ್ಲ ನೋಡ್ಕೋತಾರೆ, ನೀನು ರೆಸ್ಟ್ ಮಾಡ್ಬಾ ಅಂತ ಹೇಳಿ ಕರ್ಕೊಂಡು ಹೋಗ್ತಾನೆ. ಇವರೆಲ್ಲ ಒಳಗಡೆ ಅಡುಗೆ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ಕೋತಾರೆ. ಅಷ್ಟರಲ್ಲಿ ಮತ್ತೆ ಹಾಲಲ್ಲಿ ಬಂದು ಕೂತ್ಕೋತಾರೆ. ಪಾಪ ಅಣ್ಣಗೆ ಎಷ್ಟು ಬೇಜಾರಾಗಿದೆ, ಈ ಸೌಂಡ್ ಬೇರೆ ಅಂತ ಫೀಲ್ ಮಾಡ್ಕೋತಾ ಇರ್ತಾರೆ ಅಣ್ಣ ತಮ್ಮಂದ್ರೆಲ್ಲ. ಹರಿ ಅಂತ ಇರ್ತಾನೆ, ಹೇಗಾದರೂ ಮಾಡಿ ಆ ಎಂಗೇಜ್ಮೆಂಟ್ನ ಕ್ಯಾನ್ಸಲ್ ಮಾಡಿಬಿಡ್ಬೇಕು, ಆವಾಗಲೇ ಗೊತ್ತಾಗೋದು ಇವರಿಗೆ ಬುದ್ಧಿ ಬರೋದು ಅಂತ ಹೇಳ್ತಾ ಇರ್ತಾನೆ. ಹೊಗೆ ಹಾಕ್ಸ್ಬಿಡೋದ ಅದಕ್ಕೆ ಅಂತ ಇದ್ದಾಗ ಚಂದನ ಬಂದು, ಅಯ್ಯೋ ಅವ್ರ ವಿಷಯ ಯಾಕೆ, ಏನೋ ಮಾಡ್ಕೊಳ್ಳಿ ಬಿಡು ಅಂತ ಮಾತಾಡಬೇಡಿ ಅವ್ರ ವಿಷಯ ಅಂತ ಹೇಳ್ತಾಳೆ ಚಂದನ. ಅದಕ್ಕೆ ಇಲ್ಲ, ಏನಾದರೂ ಮಾಡಬೇಕಲ್ಲ ಅಂತ ಇರ್ತಾನೆ ಹರಿ. ಹೌದೌದು, ಏನು ಮಾಡ್ತೀರಾ, ಸುಮ್ಮನೆ ಇರಿ ಅಂತ ಬೈತಾಳೆ. ಹೋಗಲಿ, ನಾವೇನಾದರೂ ಎಂಗೇಜ್ಮೆಂಟ್ ಕ್ಯಾನ್ಸಲ್ ಮಾಡಿಸಿದ್ರೆ ನಮ್ಮ ಮುತ್ತು ಅಣ್ಣಂಗೆ ಬೇಜಾರಾಗೋದು, ಫೀಲ್ ಆಗೋದು, ಅವನಿಗಿದೆಲ್ಲ ಇಷ್ಟ ಆಗೋದಿಲ್ಲ. ಅಟ್ಲೀಸ್ಟ್ ಆ ಮುಸುಡಿ ಹೆಂಗಿದೆ, ಭಾರತೀನ ಕಟ್ಕೊಳೋ ಮುಸುಡಿ ಹೆಂಗಿದೆ ಅಂತನಾದರೂ ನೋಡ್ಕೊಂಬರ್ತೀನಿ ಇರು ಅಂತ ಹೇಳಿ ಚಾಲೆಂಜ್ ಮಾಡಿ ಹೋಗೇ ಬಿಡ್ತಾನೆ. ಹೌದೌದು, ನೀವು ಹೋದರೆ ಅಷ್ಟೇ, ಇನ್ನು ಅಲ್ಲೆಲ್ಲರೂ ಹಿಡ್ದಾಕ್ತಾರೆ ಅಂತ ಚಂದನ ಬೈತಾಳೆ. ಹೋಗಬೇಡಿ ಅಂತ. ಇಲ್ಲ, ನಾನು ಹೋಗೇ ಹೋಗ್ತೀನಿ, ಆ ಹುಡುಗಿ ಮುಂದೆ ಹೋಗಿ ಸೆಲ್ಫಿ ತಕ್ಕೊಂಡು ಬಂದೇ ಬರ್ತೀನಿ, ನೋಡಿ ಚಾಲೆಂಜಾ ಅಂತ ಕೇಳ್ತಾಳೆ. ಹೌದು, ಚಾಲೆಂಜ್ ಅಕ್ಸೆಪ್ಟೆಡ್ ಅಂತ ಹೇಳಿ ಹೊರಟೋಗ್ತಾನೆ ಹರಿ. ಈ ಕಡೆ ಇವರೆಲ್ಲರೂ ಬದನೆಕಾಯಿ ಪಲ್ಯ ಮಾಡೋಕ್ಕೆ ಹೋಗ್ತಾರೆ. ಈ ಕಡೆ ಭಾರತಿ ಮನೆ ಮುಂದೆ ಏನು ನಡೀತಾ ಇದೆ ಅಂತ ನೋಡ್ಕೊಂಡು ಬರೋಣ ಬನ್ನಿ. ಇವ್ರದ್ದು ಎಂಗೇಜ್ಮೆಂಟ್ ನಡೀತಾ ಇರುತ್ತೆ. ದೊಡ್ಡ ಬ್ಯಾನರ್ ಹಾಕಿರ್ತಾರೆ ಹುಡುಗಿದು. ಇಲ್ಲಿ ಚಿದಂಬರ ಮತ್ತು ಅಲ್ಲಿ ಊರಲ್ಲಿರೋ ಒಂದು ವ್ಯಕ್ತಿ ಇಬ್ಬರು ಮಾತಾಡ್ತಾ ಇರ್ತಾರೆ. ಏನೋ ದುಬೈಗೆಲ್ಲ ಮದುವೆ ಮಾಡಿ ಕಳಿಸಿದ್ರೆ ಕಾತ್ಯಾಯಿನಿ ಮತ್ತು ಅವರಪ್ಪ ಒಬ್ಬರೇ ಆಗಲ್ವಾ, ಅವ್ರಿಗೇನು ಗಂಡು ಮಕ್ಕಳ, ಯಾರು ನೋಡ್ಕೋತಾರೆ, ಇಲ್ಲೇ ಎಲ್ಲಾದರೂ ಕೊಟ್ಟಿದ್ರೆ ಚೆನ್ನಾಗಿತ್ತಪ್ಪ ಅಂತಂದಾಗ ಚಿದಂಬರ ಹೇಳ್ತಾನೆ, ಅಲ್ಲಿ ದೊಡ್ಡ ಇಂಜಿನಿಯರ್ ಅವನು, ಅಲ್ಲೇ ಸೈಟ್ ತೊಗೊಂಡಿದ್ದಾನೆ, ಹಾಗೆ ಹೀಗೆ ಅಂತ ಹೊಗಳ್ತಾ ಇರ್ತಾನೆ. ಅದೇನು ದುಬೈಗೆ ಹಿಂಗೆ ಹೋಗೋದು ಹಿಂಗೆ ಬರೋದು, ಹೋಗ್ತಾ ಇರ್ತಾರೆ ಬರ್ತಾ ಇರ್ತಾರೆ ಅಂತ ಹೇಳ್ತಾನೆ. ಆದರೂ ಇಲ್ಲೇ ಎಲ್ಲಾದರೂ ಕೊಟ್ಟಿದ್ರೆ ಚೆನ್ನಾಗಿತ್ತಪ್ಪ ಅಂತ ಹೇಳ್ತಾನೆ. ಇಲ್ಲಿ ಯಾರಿದ್ದಾರೆ ಗಂಡರು, ಯಾರು ಚೆನ್ನಾಗಿಲ್ಲ ಇಲ್ಲಿ ಹುಡುಗರು ಎಲ್ಲ, ಅದಕ್ಕೆ ದುಬೈಯಲ್ಲೇ ಹುಡುಕಿದ್ದೀವಿ ಅಂತ ಹೇಳ್ತಾನೆ. ನಿನಗೆ ಒಬ್ಬ ಮಗ ಇದ್ದಾನೆ, ನಿನ್ನನ್ನು ನೋಡ್ಕೊಳಕ್ಕೆ ಕಾತ್ಯಾಯನಿಗೆ ಯಾರಿದ್ದಾರೆ, ಅವಳೇ ಒಬ್ಬಳೇ ಮಗಳಲ್ವಾ, ಇಲ್ಲೇ ಎಲ್ಲಾದರೂ ನೋಡ್ಕೋಬೋದಿತ್ತಪ್ಪ ಅಂತ ಒಬ್ರಿಗೊಬ್ರು ಮಾತಾಡ್ತಾ ಇರ್ತಾರೆ. ಅಷ್ಟೊತ್ತಿಗೆ ಹರಿ ಮುಖಕ್ಕೆ ಕಪ್ಪುದು ಮಾಸ್ಕ್ ಹಾಕ್ಕೊಂಡು ಕೂಲಿಂಗ್ ಗ್ಲಾಸ್ ಹಾಕ್ಕೊಂಡು ಬಂದು ಇವ್ರ ಮನೆ ಮುಂದೆ ನಿಂತ್ಕೋತಾನೆ. ಹೇಗಾದರೂ ಮಾಡಿ ಒಳಗಡೆ ಹೋಗಲೇಬೇಕು ಅಂತ ಅಂದಾಗ ಚಿದಂಬರ ನೋಡ್ತಾನೆ. ಇವನ್ನೆಲ್ಲೋ ನೋಡ್ದಂಗಿದೆಯಲ್ಲ ಅಂತ ಫೀಲ್ ಆಗ್ತಾ ಇರುತ್ತೆ ಅವನಿಗೆ. ಇವನು ಯಾರು, ಇವನು ಎಲ್ಲೋ ಅಂತ ಅಂದ್ಕೊತಾ ಇರ್ತಾನೆ. ಹೇಗೋ ಮಾಡಿ ತಪ್ಪಿಸ್ಕೊಂಡು ಒಳಗಡೆ ಹೋಗ್ಬಿಡ್ತಾನೆ. ಆದರೂ ಇವನು ನೋಡ್ತಾ ಇರ್ತಾನೆ, ಎಲ್ಲೋದ ಅಂತ ಅವನ ಹಿಂದೆನೇ ಹೋಗೋಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಚಿದಂಬರ ಅವನ ಹಿಂದೆನೇ ಓಡಿ ಬರ್ತಾನೆ. ಇಲ್ಲಿ ಫೋಟೋಗ್ರಾಫರ್ನ ಹೇಗೋ ಪರಿಚಯ ಮಾಡ್ಕೊಂಡ್ಬಿಡ್ತಾನೆ. ಅಲ್ಲೇ ವಿತಿನ್ ಫ್ರ್ಯಾಕ್ಷನ್ ಆಫ್ ಸೆಕೆಂಡಲ್ಲಿ ಹಾಗೆ ತೆಗಿ, ಹೀಗೆ ತೆಗಿ, ಹಂಗೆ ಮಾಡು, ಹಿಂಗೆ ಮಾಡು ಅಂತ ಫೋಟೋಗ್ರಾಫರ್ಗೆ ಇನ್ಸ್ಟ್ರಕ್ಷನ್ ಕೊಡ್ತಾ ಇರ್ತಾನೆ. ಚಿದಂಬರ ಅನ್ಕೋತಾನೆ, ಇವನೇನೋ ಫೋಟೋಗ್ರಾಫರಪ್ಪ, ಇವನ ಜೊತೆಗೆ ಬಂದಿರೋನು ಅಂತ ಅಂದ್ಕೊಂಡು ಸುಮ್ಮನೆ ಆಗಿಬಿಡ್ತಾನೆ. ಅಲ್ಲಿ ಕಾತ್ಯಾಯಿನಿ ಸ್ಟೇಜ್ ಮೇಲೆ ಇರ್ತಾಳೆ. ಇವನು ಎಲ್ಲೋ ನೋಡ್ದಂಗಿದೆಯಲ್ಲ ಈ ಪರ್ಸ್ನಾಲ್ಟಿನ, ಹೇಗಾದರೂ ಮಾಡಿ ಇವನ್ನ ಮಾತಾಡಿಸಿ ಏನು ಮಾಡೋದು ಏನು ಅಂತ ಕೇಳೋಕ್ಕೆ ಕೆಳಗಡೆ ಬರ್ತಾಳೆ. ಯಾರು ನೀನು ಏನು ಅಂತ ವಿಚಾರಿಸ್ತಾ ಇರ್ತಾಳೆ. ಅಷ್ಟೊತ್ತಿಗೆ ಚಿದಂಬರ ಬರ್ತಾನೆ.
ಬಾರಮ್ಮ ಇಲ್ಲಿ, ನೀನು ಯಾಕಮ್ಮ ಅನುಮಾನ ಪಡ್ತಾ ಇದೀಯಾ, ಅವನು ಫೋಟೋಗ್ರಾಫರ್ ಜೊತೆಗೆ ಮ್ಯಾನೇಜರ್ ಥರ ಇದ್ದಂಗೆ ಕಾಣಿಸ್ತಾನೆ, ನೀನೇನು ಅನುಮಾನ ಪಡಬೇಡ, ನಾನಿದ್ದೀನಲ್ಲ, ನೀನು ಹೋಗು, ಎಲ್ಲರೂ ಬೀಗರು ಮತ್ತು ನೆಂಟಿಸ್ತ್ರೆಲ್ಲ ಬಂದಿದ್ದಾರೆ, ನೀನು ಈ ಥರ ಮಾಡಿಕೊಂಡು ಕೂತ್ಕೋಬೇಡ, ಹೋಗು ನೀನು, ನಾನೆಲ್ಲ ನೋಡ್ಕೋತೀನಿ ಅಂತ ಹೇಳಿ ಕಳಿಸ್ತಾಳೆ. ಇಲ್ಲಿ ಮತ್ತೆ ಇವ್ರು ಬರ್ತಾರೆ, ಕಾತ್ಯಾಯಿನಿ ಗಂಡ ಭಾರತಿ ಅವರಪ್ಪ. ಯಾರು ನೀವು, ನಿಮ್ಮನ್ನೆಲ್ಲೋ ನೋಡ್ದಂಗೆ ಇದೆಯಲ್ಲ ಅಂತಂದಾಗ, ಹೌದು ಇಷ್ಟೊಂದು ಫೇಮಸ್ ಪರ್ಸ್ನಾಲ್ಟಿನ ನೀವು ನೋಡೇ ಇರ್ತೀರ ಬಿಡಿ, ಇಂದ ಇನ್ಸ್ಟ್ರಕ್ಷನ್ ಮಾಡೋಕ್ಕೆ ಬಂದಿದ್ದೀನಿ, ಮೊಬೈಲಲ್ಲಿ ಮತ್ತು ಫೋಟೋ ತೆಗಿತೀರಾ ಅಂತ ಅಂದಾಗ, ಹೌದು ಮತ್ತು ಇವಾಗ ಇನ್ಸ್ಟ್ರಕ್ಷನ್ ಕೊಡಬೇಕಲ್ಲ, ಇವಾಗ ಫಾಸ್ಟು ಗೊತ್ತಲ್ವ ನಿಮಗೆ. ಅಷ್ಟೊತ್ತಲೇ ಫೋಟೋಗ್ರಾಫರ್ ಆ ಕಡೆ ಹೋಗ್ತಾರೆ, ಭಾರತಿನ ಆ ಕಡೆ ಫೋಟೋ ತೆಗಿಯೋದಕ್ಕೆ ಸ್ಟೇಜ್ ಮೇಲೆ. ಇವನು ಚಿದಂಬರನ್ ಮಾವನ್ನ ಯಾಮರ್ಸ್ಬಿಡ್ತಾನೆ, ಹೌದು ನಾನು ಇವನಿಗೆ ಇನ್ಸ್ಟ್ರಕ್ಷನ್ ಕೊಡ್ತಾ ಇದ್ದೀನಿ, ಹಿಂಗೆ ತೆಗಿ ಹಂಗೆ ತೆಗಿ ಅಂತ, AI ಟೆಕ್ನಾಲಜಿ ಯೂಸ್ ಮಾಡಿ ಎಲ್ಲ ಹೇಳ್ಕೊಡ್ತೀನಿ ಸರ್ ಅಂತ ಹೇಳ್ತಾನೆ. ನೀವು ತುಂಬ ಚೆನ್ನಾಗಿದ್ದೀರಾ ಅಂತ ಅವ್ರಿಗೆ ಹೊಗಳಿ ಅವ್ರದ್ದೇ ಒಂದು ಫೋಟೋಸ್ ಎಲ್ಲ ತೆಗೆಸಿ ಅವ್ರನ್ನೂ ಯಾಮರ್ಸಿ ಕಳಿಸ್ಬಿಡ್ತಾನೆ. ಈ ಕಡೆ ಹರಿ ಮತ್ತೆ ಸ್ಟೇಜ್ ಮೇಲೆ ಬಂದು, ಈ ಥರ ಗೂಬೇನ ಮದುವೆ ಆಗಿದೆಯಲ್ಲ, ನಮ್ಮಣ್ಣ ಎಷ್ಟು ಚೆನ್ನಾಗಿದ್ದ ಗೊತ್ತಾಗಲ್ವ ನಿನಗೆ ಅಂತ ಬೈತಾನೆ ಭಾರತಿಗೆ. ಏನೋ ಹರಿ ಇಲ್ಲಿ ಬಂದುಬಿಟ್ಟಿದೀಯಾ ಅಂತ. ಆಯ್ತಾಯಿತು ಹೆದರ್ಕೋಬೇಡ, ನಾನೇನು ನಿಂದು ಎಂಗೇಜ್ಮೆಂಟು ನಿಲ್ಸಕ್ಕೆ ಬಂದಿಲ್ಲ ಅಂತ, ನೀನು ಕಟ್ಕೊಂಡು ಗೂಬೆ ಹೆಂಗಿದ್ದಾನೆ ಅಂತ ನೋಡೋಕ್ಕೆ ಬಂದೆ ಅಷ್ಟೇ ಅಂತ ಹೇಳ್ತಾ ಇರ್ತಾನೆ. ಅಷ್ಟೊತ್ತಿಗೆ ಆ ಹುಡುಗ ಬರ್ತಾನೆ, ಏನು ಮಾತಾಡ್ತಾ ಇದ್ದೀರಲ್ಲ, ಯಾರು ನಿಮ್ಮ ಫ್ರೆಂಡಾ ಅಂತಂದಾಗ, ಇಲ್ಲಪ್ಪ ಫೋಟೋಗ್ರಾಫರೇ. ಇಲ್ಲ ಸರ್, ಇವರು ಮುಖ ತುಂಬ ಊದ್ಸ್ಕೊಂಡಿದ್ರಲ್ಲ, ಅದಕ್ಕೆ ನಗು ಅಂತ ಹೇಳ್ತಾ ಇದ್ದೀನಿ ಅಂತ ಅಂದಾಗ, ಹೌದು ಭಾರತಿ ಯಾಕೆ ನೀನು ಡಲ್ಲಾಗಿದೆಯಾ ಅಂತ ಕೇಳ್ತಾನೆ ಆ ಹೊರ ಹುಡುಗ. ಸರ್ ಒಂದು ಸೆಲ್ಫಿ ತಕ್ಕೋಬೋದಾ ಅಂತ ಅಂದಾಗ, ಆಯಿತು ತಗೊಳ್ಳಿ ಅಂತ ಇಬ್ಬರು ಜೋಡಿ ನಿಲ್ಲಿಸ್ಬಿಟ್ಟು ಒಂದು ಸೆಲ್ಫಿ ತಕ್ಕೊಂಡು ಹರಿ ಹೊರಟೋಗ್ತಾನೆ. ಅಲ್ಲಿಗೆ ಈ ಸಂಚಿಕೆಯನ್ನು ಮುಕ್ತಾಯಗೊಳಿಸ್ತಾರೆ. ನೆಕ್ಸ್ಟ್ ಸಂಚಿಕೆಯಲ್ಲಿ ಏನಾಯಿತು ಅಂತ ಕಾದು ನೋಡೋಣ. ಅಲ್ಲಿವರೆಗೂ ಈ ವಿಡಿಯೋ ನೋಡಿದ್ದಕ್ಕೆ ಎಲ್ರಿಗೂ ಥ್ಯಾಂಕ್ಸ್. ಹಾಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ.